ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಗುರುದೀಕ್ಷಾ ಐಎಎಸ್ ಪ್ರಸ್ತುತಪಡಿಸುವ ನ್ಯೂಸ್ ಸ್ಪಾಟ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು 6 ಆಗಸ್ಟ್ 2022ರ ಮುಖ್ಯವಾದ ದಿನಪತ್ರಿಕೆಗಳಲ್ಲಿ ಬಂದಂತಹ ಆರ್ಟಿಕಲ್ಸ್ಗಳ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್, ಲೆಸನ್ಸ್ ಫಾರ್ ಇಂಡಿಯಾ ಫ್ರಮ್ ತೈವಾನ್ ಸ್ಟ್ಯಾಂಡ್ ಆಫ್. ಈ ಒಂದು ಆರ್ಟಿಕಲಲ್ಲಿ ಬಹುಮುಖ್ಯವಾಗಿ ನಾವು ಚರ್ಚೆ ಮಾಡ್ತಿರುವಂತಹ ವಿಷಯ ಚೈನಾ ಮತ್ತು ತೈವಾನ್ ನಡೀತಾ ಇರುವಂತಹ ಘರ್ಷಣೆಯ ಬಗ್ಗೆ ಸಂಬಂಧಿತವಾಗಿರುವಂತಹ ಮಾಹಿತಿ. ಈ ಒಂದು ಘರ್ಷಣೆ ಬಹುಮುಖ್ಯವಾಗಿ ಶುರುವಾಗಿರುವಂಥದ್ದು ಯುನೈಟೆಡ್ ಸ್ಟೇಟ್ಸ್ ಹೌಸ್ ಸ್ಪೀಕರ್ ಆದಂತಹ ನ್ಯಾನ್ಸಿ ಪೆಲೋಸಿ ಅವರು ತೈವಾನಿಗೆ ಭೇಟಿಯನ್ನು ಕೊಟ್ಟಿದ್ದರು. ಆ ಒಂದು ತೈವಾನಿಗೆ ಭೇಟಿ ಕೊಡ್ತಾ ಇದ್ದಂತಹ ಸಂದರ್ಭದಲ್ಲಿ ತೈವಾನ್ ಮತ್ತು US ಹೌಸ್ ಸ್ಪೀಕರ್ನೂ ಸಹ ನಿರ್ಬಂಧನೆ ಹಾಗೂ ಹೋಗಬಾರದು ಅನ್ನುವಂತಹ ಎಚ್ಚರಿಕೆಯನ್ನು ಕೊಡಲಾಗಿತ್ತು. ಆದರೂ ಆ ಎಚ್ಚರಿಕೆಗೆ ಹೆದರದೆ ತೈವಾನ್ US ಹೌಸ್ ಸ್ಪೀಕರ್ನ ಬರಮಾಡಿಕೊಂಡಿರುವಂಥದ್ದು ಹಾಗೂ US ಹೌಸ್ ಸ್ಪೀಕರ್ ಅವರು ಸಹ ಅಲ್ಲಿಗೆ ಹೋಗಿರುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಚೈನಾ ಮತ್ತು ತೈವಾನ್ ನಡುವೆ ಆಗ್ತಾ ಇರುವಂತಹ ಘರ್ಷಣೆ ಇವತ್ತು ಈ ಒಂದು ಸನ್ನಿವೇಶಕ್ಕೆ ಎದುರಾಗಿರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ಈ ಒಂದು ಆರ್ಟಿಕಲಲ್ಲಿ ನಾವು ಚರ್ಚೆ ಮಾಡ್ತಿರುವಂತಹ ವಿಷಯ, ಒಂದು ಕಡೆ US, ಎರಡನೇ ಕಡೆ ಚೈನಾ, ಮೂರನೇ ಹಂತದಲ್ಲಿ ತೈವಾನ್. ಇವರು ಮೂರರ ಉದ್ದೇಶ ಹಾಗೂ ಅವರ ಅಬ್ಜೆಕ್ಟಿವ್ ಏನು ಇವತ್ತು ನಡೀತಾ ಇರುವಂತಹ ಈ ಒಂದು ಕನ್ಫ್ಯೂಷನ್ಸಿಗೆ, ಹಾಗೂ ಇವುಗಳಿಂದ ಭಾರತಕ್ಕೆ ಕಲಿಯುವಂತಹ ವಿಷಯಗಳಾದರೂ ಏನು ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತಹ ಚರ್ಚೆ. ಆ ಒಂದು ನಿಟ್ಟಿನಲ್ಲಿ ಈ ಆರ್ಟಿಕಲ್ ನಮಗೆ ಬಹುಮುಖ್ಯವಾಗಿ UPSC ಜನರಲ್ ಸ್ಟಡೀಸ್ ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸಿಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾದಂತಹ ಆರ್ಟಿಕಲ್ ಆಗಿರುತ್ತದೆ. ಮುಂದಿನ ದಿನಗಳಲ್ಲಿ ಚೈನಾ ಮತ್ತು ತೈವಾನ್ ನಡುವೆ ದೊಡ್ಡದಾದ ಯುದ್ಧವೇ ಆಗುತ್ತದೆಯೋ ಅಥವಾ ಯಾವ ರೀತಿ ಈ ಒಂದು ಘರ್ಷಣೆ ಅಥವಾ ಕನ್ಫ್ಯೂಷನ್ ಏನು ನಡೀತಾ ಇದೆ ಅದು ಹೇಗೆ ಸರಿಪಡಿಸಿಕೊಳ್ಳಲಿದ್ದಾರೆ ಅನ್ನುವಂತಹ ವಿಷಯವನ್ನು ಕಾದು ನೋಡಬೇಕಾಗಿರುವಂಥದ್ದು. ಆದರೆ ಇಲ್ಲಿ ಭಾರತಕ್ಕೆ ಕಲಿಯುವಂತಹ ವಿಷಯ ಏನಿದೆ ಅನ್ನುವಂತಹ ಪ್ರಶ್ನೆಯನ್ನು ನೋಡಿದಾಗ, ಅದಕ್ಕೂ ಮುನ್ನ ಯಾಕೆ ಇವರು 3 ಜನರ ಮಧ್ಯೆ ಆಗ್ತಾ ಇರುವಂತಹ ಘರ್ಷಣೆ ಏನು ಕಾರಣ ಅನ್ನುವಂಥದ್ದನ್ನು ನೋಡಿದಾಗ, ಒಂದು ಕಡೆ US ತನ್ನ ಸೂಪರ್ ಪವರ್ ಆಗಿರುವಂತಹ ಇಮೇಜನ್ನು ಮೇಂಟೈನ್ ಮಾಡುವಂತಹ ಉದ್ದೇಶದೊಂದಿಗೆ ಯಾರೆಲ್ಲ ಸ್ನೇಹಿತರು US-ಗಿದ್ದಾರೋ ಅವರನ್ನು ಕೈ ಚಾಚುವಂಥದ್ದು ಅಥವಾ ಅವರ ಜೊತೆ ನಿಲ್ಲುವಂತಹ ಪ್ರಯತ್ನವನ್ನು ಇಲ್ಲಿ US ಮಾಡ್ತಾ ಇರುವಂಥದ್ದು. ಎರಡನೇ ಹಂತದಲ್ಲಿ ಚೈನಾ ವರ್ಲ್ಡ್ ಆರ್ಡರನ್ನೇ ಬದಲಾಯಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಆರ್ಥಿಕವಾಗಿ ಹಾಗೂ ಮಿಲಿಟರಿ ಕ್ಷೇತ್ರದಲ್ಲೂ ಸಹ ದೊಡ್ಡದಾಗಿ ಬೆಳೀತಾ ಇರುವಂತಹ ಚೈನಾ ರಿವಿಷನಿಸ್ಟ್ ಪಾಲಿಸಿಯನ್ನು ಉಪಯೋಗಿಸ್ತಾ ಇದೆ. ರಿವಿಷನಿಸ್ಟ್ ಅಂತಂದ್ರೆ ಏನು ವರ್ಲ್ಡ್ ಪವರ್ ಬ್ಯಾಲೆನ್ಸ್ ಟಿಲ್ಟೆಡ್ ಆಗಿದೆ US ಕಡೆಗೆ, ಅದನ್ನು ಏಷ್ಯಾ ಕಡೆಗೆ ಟಿಲ್ಟ್ ಮಾಡುವಂತಹ ಮಹತ್ತರವಾದಂತಹ ಉದ್ದೇಶವನ್ನು ಚೈನಾ ಇಟ್ಕೊಂಡಿದೆ. ತೈವಾನ್ ಇಲ್ಲಿ ತನ್ನ ಸಾರ್ನಿಟಿ ಹಾಗೂ ತನ್ನ ಇಂಡಿಪೆಂಡೆನ್ಸಿಗೆ ಸಂಬಂಧಿಸಿದಂತೆ ಗೆರೆಯನ್ನು ಎಳಿತಾ ಇರುವಂಥದ್ದು. ಸೊ ಇವರು ಮೂವರದು ಬೇರೆ ಬೇರೆ ಉದ್ದೇಶಗಳಾಗಿದ್ದರೂ ಸಹ ಚೈನಾ ಮತ್ತು US ನಡುವೆ ಸಿಲುಕೊಳ್ತಿರುವಂಥದ್ದು ತೈವಾನ್ ಆಗಿರುತ್ತದೆ. ಆ ಒಂದು ನಿಟ್ಟಿನಲ್ಲಿ ತೈವಾನ್ನಲ್ಲಿ 23 ಮಿಲಿಯನ್ ಪೀಪಲ್ ಅಥವಾ ಜನರಿದ್ದಾರೆ. ಇದೊಂದು ಸಣ್ಣ ಐಲ್ಯಾಂಡ್ ರಾಷ್ಟ್ರವಾಗಿದ್ದು, ಈ ಒಂದು ರಾಷ್ಟ್ರ ಚೈನಾಗೆ ಕಂಪೇರ್ ಮಾಡಿದರೆ ಆರ್ಥಿಕವಾಗಿರಬಹುದು, ಮಿಲಿಟರಿಯಾಗಿರಬಹುದು ಗಟ್ಟಿಯಾಗಿಲ್ಲ. ಆದರೆ ಭಾರತ ತೈವಾನ್ಗಿಂತಲೂ ಕಂಪೇರ್ ಮಾಡಿದರೆ ಬಹುದೊಡ್ಡವಾಗಿರುತ್ತದೆ. ಇದು ಒಂದು ನ್ಯೂಕ್ಲಿಯರ್ ಪವರ್ ರಾಷ್ಟ್ರವಾಗಿದೆ ಹಾಗೂ 1.4 ಮಿಲಿಯನ್ ಮಿಲಿಟರಿ ಪವರನ್ನು ಹೊಂದಿದೆ. ಹೀಗೆ ಇದ್ದಂತಹ ಸಂದರ್ಭದಲ್ಲೂ ನಾವು ಯಾವತ್ತೂ ಸಹ ಚೈನಾಗೆ ಎದುರೇಟು ಅಥವಾ ಎದುರು ನಿಲ್ಲಲು ಸಾಧ್ಯವಾಗಿಲ್ಲ. ಇವತ್ತು ತೈವಾನ್ ಏನು ಮಾಡಿದೆಯೋ ಅದು. ಆ ವಿಷಯಕ್ಕೆ ಸಂಬಂಧಿಸಿದಂತೆ 3 ಪಾಠಗಳನ್ನು ನಾವಿಲ್ಲಿ ಕಲಿಯುವ ಅವಶ್ಯಕತೆ ಇದೆ. ಮೊದಲನೇ ಹಂತದಲ್ಲಿ ಅನ್ಆಂಬಿಗ್ಯುಯಸ್ ಮೆಸೇಜಿಂಗ್ ಅಂತ ಹೇಳ್ತಾ ಇದ್ದಾರೆ. ಅನ್ಆಂಬಿಗ್ಯುಯಸ್ ಮೆಸೇಜಿಂಗ್ ಅಂತಂದರೆ ಏನು ಮೆಸೇಜನ್ನು ರಾಷ್ಟ್ರಕ್ಕೆ ಕೊಡುವಂತಹ ಪ್ರಯತ್ನ ನಡೆಸಲಾಗ್ತಿದೆ. ಉದಾಹರಣೆಗೆ ತೈವಾನ್ ಇಲ್ಲಿ ನೇರವಾಗಿ ಚೈನಾಗೆ ಹೇಳ್ತಾ ಇರುವಂಥದ್ದು, ಇದು ಒಂದು ಸಾವರ್ನ್ ರಾಷ್ಟ್ರ, ಈ ರಾಷ್ಟ್ರದಲ್ಲಿ ಯಾರು ಬರಬೇಕು ಯಾರು ಬರಬಾರ್ದು ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ತೈವಾನ್ ನಿರ್ಣಯವನ್ನು ಮಾಡುತ್ತದೆಯೇ ಹೊರತು ಹೊರಗಿನವರಲ್ಲ ಅನ್ನುವಂತಹದ್ದು. ಸೊ ಅನ್ಆಂಬಿಗ್ಯುಯಸ್ ಮೆಸೇಜಸ್, ಯಾವುದೇ ಕನ್ಫ್ಯೂಷನ್ ಇಲ್ಲ, ನಮ್ಮ ಸಾವರ್ನಿಟಿ ನಮಗೆ ಇಷ್ಟ ಆದಂಗೆ ನಾವು ಇರ್ತೀವಿ ಅನ್ನುವಂಥದ್ದು. ಎರಡನೇ ಹಂತದಲ್ಲಿ ಅಪೀಸ್ಮೆಂಟ್ ಬ್ಯಾಡ್ ಸ್ಟ್ರಾಟಜಿ. ಯಾರನ್ನಾದರೂ ಸಹ ಖುಷಿಪಡಿಸುವಂತಹ ವಿಷಯಕ್ಕೆ ಅಥವಾ ಖುಷಿಪಡಿಸುವಂತಹ ಪ್ರಯತ್ನದಲ್ಲಿ ತನ್ನನ್ನು ತಾನು ಕಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬಾರದು. ಸೊ ಅಪೀಸ್ಮೆಂಟ್ ಅನ್ನುವಂಥದ್ದು ಬೇರೆಯವ್ರನ್ನ ಖುಷಿಪಡಿಸೋದಕ್ಕೆ ನಾವು ಮಾಡುವಂತಹ ಪ್ರಯತ್ನಗಳು, ಅದು ಒಳ್ಳೆಯದಲ್ಲ ಅನ್ನುವಂಥದ್ದು. ಮೂರನೇದು ಫ್ಲಾಡ್ ಆರ್ಗ್ಯುಮೆಂಟ್. ಏನಕ್ಕೆ ನಾವು ಚೈನಾವನ್ನು ಎದುರು ಹಾಕೋತಿಲ್ಲ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಭಾರತ ಬಹುಮುಖ್ಯವಾಗಿ ಹೇಳುವಂಥದ್ದು, ಭಾರತ ಮತ್ತು ಚೈನಾ ನಡುವೆ ಇರುವಂತಹ ವ್ಯಾಪಾರ ವಹಿವಾಟು ಒಂದು ವೇಳೆ ಈ ರೀತಿಯ ಒಂದು ಕ್ರೈಸಿಸ್ ಅಥವಾ
ಕನ್ಫ್ಯೂಷನ್ ಎದುರಾದಂತಹ ಸಂದರ್ಭದಲ್ಲಿ ಭಾರತ ಬಹುದೊಡ್ಡ ಮಟ್ಟದಲ್ಲಿ ವ್ಯಾಪಾರವನ್ನು ಕಳೆದುಕೊಳ್ಳುತ್ತದೆ ಅನ್ನುವಂಥದ್ದು. ಸೊ ಇದು ತಪ್ಪು ಮಾಹಿತಿ ಅನ್ನುವಂಥದ್ದು. ಸೊ ಈ 3 ಮೆಸೇಜಸ್ಗಳನ್ನು ಬಹುಮುಖ್ಯವಾಗಿ ಇಲ್ಲಿ ಚರ್ಚೆ ಮಾಡ್ತಿರುವಂಥದ್ದು. ಸೊ ಭಾರತದ ಮತ್ತು ಚೈನಾದ ನಡುವೆ ಆಗ್ತಾ ಇರುವಂತಹ ಬಾರ್ಡರ್ನಲ್ಲಿನ ಕ್ರೈಸಿಸ್ ನಮಗೆಲ್ಲ ಗೊತ್ತೇ ಇದೆ. ತೋಕ್ಲಾಮ್ನಲ್ಲಿ ಆದಂತಹ ಸಂದರ್ಭದಲ್ಲಾಗಿರಬಹುದು ಅಥವಾ ಬೇರೆ ಅರುಣಾಚಲ್ ಪ್ರದೇಶ್ ಭಾಗದಲ್ಲಿ ಆಗ್ತಾ ಇರುವಂಥದ್ದು. ಸೊ ನಮ್ಮ ದೇಶದ ಸಾವರ್ನಿಟಿ ನಮಗೆ ಯಾವತ್ತಿದ್ದರೂ ಸಹ ಪ್ರಾಮುಖ್ಯತೆಯನ್ನು ಹೊಂದಿಕೊಂಡಿದೆ. ಆ್ಯಂಡ್ ಅದಕ್ಕೋಸ್ಕರ ಭಾರತ ಯಾವತ್ತೂ ಸಹ ಬಗ್ಗಲ್ಲ ಅನ್ನುವಂತಹ ಮೆಸೇಜನ್ನು ಚೈನಾಗೆ ಕ್ಲಿಯರಾಗಿ ಕೊಡುವ ಅವಶ್ಯಕತೆ ಇದೆ. 2ನೇ ಹಂತದಲ್ಲಿ ಯಾವತ್ತೂ ಸಹ ಬೇರೆಯವ್ರನ್ನ ಖುಷಿಪಡಿಸುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಚೈನೀಸ್ ಪ್ರೆಸಿಡೆಂಟ್ ಆದಂತಹ ಝಿ ಜಿಂಗ್ಪಿಂಗ್ ಅವರು ಭಾರತಕ್ಕೆ ಬಂದಂತಹ ಸಂದರ್ಭದಲ್ಲಿ ಭಾರತ ಮತ್ತು ಚೈನೀಸ್ ನಡುವೆ ಬಾರ್ಡರ್ನಲ್ಲಿ ಗಲಾಟೆ ಆಗಿತ್ತು. ತದನಂತರ ಫಾರಿನ್ ಮಿನಿಸ್ಟರ್ ಬರುವಂತಹ ಸಂದರ್ಭದಲ್ಲೂ ಸಹ ಬಾರ್ಡರ್ನಲ್ಲಿ ಗಲಾಟೆ ಆಗಿತ್ತು. ಆದರೆ ಆ ಒಂದು ಸಂದರ್ಭದಲ್ಲಿ ಯಾವುದೇ ವಿರೋಧವನ್ನು ಭಾರತ ವ್ಯಕ್ತಪಡಿಸಿಲ್ಲ. ಸೊ ಬೇರೆಯವ್ರನ್ನ ಖುಷಿಪಡಿಸೋದಕ್ಕೋಸ್ಕರ ನಮ್ಮನ್ನು ನಾವು ಕಳೆದುಕೊಳ್ಳುವಂತಹ ವಿಷಯ ಅಥವಾ ಪ್ರಯತ್ನ ಆಗಬಾರದು ಅನ್ನುವಂಥದ್ದು 2ನೇದು. 3ನೇ ಹಂತದಲ್ಲಿ ಭಾರತ ಮತ್ತು ಚೈನಾದ ನಡುವೆ ವ್ಯಾಪಾರ ವಹಿವಾಟು ಹಾಳಾಗುತ್ತೆ. ಉದಾಹರಣೆಗೆ ಫಿಸ್ಕಲ್ ಡೆಫಿಸಿಟ್ ನಮ್ಮದೇ ಜಾಸ್ತಿ ಇರೋದು. ಚೈನಾ ಹಾಗೆ ನೋಡ್ಕೊಂಡ್ರೆ ನಮಗೆ ಮಾಡ್ತಾ ಇರುವಂತಹ ರಫ್ತು ಬಹಳ ಜಾಸ್ತಿ ಇದೆ ನಾವು ಮಾಡ್ತಾ ಇರುವಂತಹ ರಫ್ತಿಗಿಂತಲೂ. ಸೊ ಆ ಒಂದು ನಿಟ್ಟಿನಲ್ಲಿ ಫಿಸ್ಕಲ್ ಡೆಫಿಸಿಟನ್ನು ನಾವೇ ಆಧರಿಸುತ್ತೆ ಅಥವಾ ನಾವೇ ಹೊರ್ತಾ ಇದ್ದೀವಿ. ಹೀಗೆ ಇರುವಂತಹ ಸಂದರ್ಭದಲ್ಲಿ ಹೇಗೆ ಅಥವಾ ಯಾಕೆ ಬರೀ ಆರ್ಥಿಕವಾಗಿರುವಂತಹ ಕಾರಣಗಳಿಂದಾಗಿ ನಾವು ಯಾವುದೇ ಒಂದು ರಾಷ್ಟ್ರವನ್ನು ಒಪ್ಕೊಳ್ಳುವ ಅವಶ್ಯಕತೆ ಇದೆಯಾ ಅನ್ನುವಂತಹ ಪ್ರಶ್ನೆ ಬಹುಮುಖ್ಯವಾಗಿ ಇಲ್ಲಿ ಎದುರಾಗುತ್ತೆ. ವ್ಯಾಪಾರ ಹಾಗೂ ಆರ್ಥಿಕ ಸಮಸ್ಯೆ ಅಥವಾ ಆರ್ಥಿಕವಾದಂತಹ ಸ್ಥಿತಿ ಏನಿದೆ ಅದಕ್ಕೆ ತನ್ನದೇ ಆದಂತಹ ಸ್ಥಾನ ಇದೆ. ಉದಾಹರಣೆಗೆ ತೈವಾನ್ ಮತ್ತು ಚೈನಾದ ನಡುವೆ ಇರುವಂತಹ ಘರ್ಷಣೆಯಲ್ಲಿ ತೈವಾನ್ನ ಮೇಲೆ ಬಹುದೊಡ್ಡವಾಗಿ ಸೆಮಿಕಂಡಕ್ಟರ್ಸಿಗೆ ಸಂಬಂಧಿಸಿದಂತೆ ಚೈನಾ ಡಿಪೆಂಡ್ ಆಗಿರುವಂಥದ್ದು. ಹಾಗೆ ಇರುವಂತಹ ಸಂದರ್ಭದಲ್ಲೂ ಸಹ ಈ ರೀತಿಯ ಒಂದು ಕ್ರೈಸಿಸಿಗೆ ಅಥವಾ ಎದುರಾಗ್ತಾ ಇರುವಂತಹ ಸನ್ನಿವೇಶಗಳನ್ನು ಕಾಣ್ತಾ ಇದ್ದೀವಿ ಅಂತಂದರೆ ವ್ಯಾಪಾರ ತನ್ನ ಸ್ಥಾನದಲ್ಲಿರುತ್ತೆ. ಯಾವುದೇ ರಾಷ್ಟ್ರದ ಸಾವರ್ನಿಟಿ ಹಾಗೂ ತನ್ನ ಇಂಡಿಪೆಂಡೆನ್ಸ್ ತನ್ನ ಸ್ಥಾನದಲ್ಲಿರುತ್ತೆ. ಆ ಒಂದು ನಿಟ್ಟಿನಲ್ಲಿ ಭಾರತ ತನ್ನ ಒಂದು ವಿರೋಧಗಳು ಅಥವಾ ತನ್ನ ಸಾವರ್ನಿಟಿಯನ್ನು ಎದುರಾಳಿಗೆ ನೇರವಾಗಿ ಹಾಗೂ ಕ್ಲಿಯರ್ ಆಗಿ ಹೇಳುವ ಅವಶ್ಯಕತೆ ಇದೆ ಅನ್ನುವಂತಹ ಮಾಹಿತಿಯನ್ನು ಬಹುಮುಖ್ಯವಾಗಿ ಇಲ್ಲಿ ಹೇಳ್ತಾ ಇರುವಂಥದ್ದು. ಮುಂದಿನ ಆರ್ಟಿಕಲ್ ಅಡ್ರೆಸ್ಸಿಂಗ್ ದ ಚಾಲೆಂಜ್ ಇನ್ ನ್ಯೂ ಏಜ್ ಡಿಜಿಟಲ್ ಕಾಮರ್ಸ್. ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಇಂಟರ್ನೆಟ್ ಯುಗ ಒಂದು ಹೊಸ ಅಧ್ಯಾಯವನ್ನು ಕಾಣ್ತಾ ಇರುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಭಾರತದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಅಂದರೆ ಸಣ್ಣ ಮತ್ತು ಮಧ್ಯಮ ವರ್ಗದ ವ್ಯಾಪಾರಸ್ಥರಾಗಿರಬಹುದು ಅಥವಾ ದೊಡ್ಡದಾದಂತಹ ವ್ಯಾಪಾರಸ್ಥರಾಗಿರಬಹುದು, ಹೇಗೆ ಇಲ್ಲಿ ಇಂಟರ್ನೆಟ್ ಯುಗದಿಂದ ಸಣ್ಣ ಮತ್ತು ಮಧ್ಯಮ ವರ್ಗದ ವ್ಯಾಪಾರಸ್ಥರು ಒಂದಿಷ್ಟು ಆ ವ್ಯವಸ್ಥೆಯ ಲಾಭವನ್ನು ಪಡೆಯಲು ಸಾಧ್ಯವಾಗ್ತಿಲ್ಲ ಅನ್ನುವಂತಹ ವಿಷಯ ಹಾಗೂ ಆನ್ಲೈನ್ನಲ್ಲಿ ಇರುವಂತಹ ಸಮಸ್ಯೆಗಳನ್ನು ಅಥವಾ ಈ ಒಂದು ಕಾಮರ್ಸ್ಗೆ ಸಂಬಂಧಿಸಿದಂತೆ ಸಮಸ್ಯೆಗಳನ್ನು ಪರಿಹರಿಸುವಂತಹ ನಿಟ್ಟಿನಲ್ಲಿ ಆನ್ಲೈನ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಮೆಕ್ಯಾನಿಸಮನ್ನು ಬಳಸೋದ್ರಿಂದ ಹೇಗೆ ನಾವು ಹೆಚ್ಚಿನ ಲಾಭವನ್ನು ಪಡೆಯಲು ಸಾಧ್ಯವಾಗುತ್ತದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತಹ ಚರ್ಚೆ ಇಲ್ಲಿ ನಾವು ಮಾಡಲಿದ್ದೇವೆ. ಈ ಇಡೀ ಚರ್ಚೆ ಮುಖ್ಯವಾಗಿ ಬೆಳೀತಾ ಇರುವಂತಹ ಹಾಗೂ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟದ ಆರ್ಥಿಕವಾದಂತಹ ಲಾಭವನ್ನು ಪಡೆದಿರುವಂತಹ ಕಾಮರ್ಸಿಗೆ ಸಂಬಂಧಿಸಿದಂತಹ ಚರ್ಚೆ ಆಗಿರುತ್ತದೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ ನಮಗೆ ಬಹುಮುಖ್ಯವಾಗಿ UPSC ಜನರಲ್ ಸ್ಟಡೀಸ್ ಪೇಪರ್ 2 ಎಕಾನಮಿಗೆ ಸಂಬಂಧಿಸಿದಂತೆ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಮೊದಲನೇ ಹಂತದಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ದೇಶದಲ್ಲಿ ಹೆಚ್ಚಾಗ್ತಾ ಇರುವಂತಹ ಸ್ಮಾರ್ಟ್ಫೋನ್ಗಳ ಬಳಕೆ ಹಾಗೂ ಇಂಟರ್ನೆಟ್ನ ಸ್ಪೀಡ್, ಇದಲ್ಲದೆ ಕೋವಿಡ್-19 ಪ್ಯಾಂಡಮಿಕ್ ಸಂದರ್ಭದಲ್ಲಿ ಆದಂತಹ ಮಹತ್ತರವಾದಂತಹ ಇಂಟರ್ನೆಟ್ ಬಳಕೆದಾರರ ಹೆಚ್ಚಳ, ಇವೆಲ್ಲವೂ ಸೇರಿ ಇವತ್ತು ದೇಶದಲ್ಲಿ ಆನ್ಲೈನ್ ಟ್ರಾನ್ಸಾಕ್ಷನ್ಗಳ ಸಂಖ್ಯೆ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆದಿರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಸರ್ಕಾರ UIDAI, ಆಧಾರ್ ಹಾಗೂ ಯುನೈಟೆಡ್ ಪೇಮೆಂಟ್ ಇಂಟರ್ಫೇಸ್ UPI, ಇದಲ್ಲದೆ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್, ಹೀಗೆ ಆನ್ಲೈನ್ನಲ್ಲಿ ಸೇವೆಗಳನ್ನು ಸಲ್ಲಿಸುವಂತಹ ಕಡೆಗೆ ಸರ್ಕಾರವೂ ಸಹ ದೊಡ್ಡ ಮಟ್ಟದಲ್ಲಿ ಪ್ರಯತ್ನಗಳನ್ನು ಮಾಡಿರುವಂಥದ್ದು. ಹೀಗಾಗಿರುವಂತಹ ಸಂದರ್ಭದಲ್ಲಿ ಸಣ್ಣ ಮತ್ತು ಮಧ್ಯಮ ವರ್ಗದ ವ್ಯಾಪಾರಸ್ಥರು ಈ ಒಂದು ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಅಥವಾ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸ್ಗಳಿಂದ ಲಾಭವನ್ನು ಪಡ್ಕೊಳ್ಳಲು ಸಾಧ್ಯವಾಗಿದೆಯಾ? ಉದಾಹರಣೆಗೆ ಕಿರಾಣಾ ಶಾಪ್ದವರು ಇವತ್ತು ನಾವು ಜೆಪ್ಟೋದಲ್ಲಿ 10 ನಿಮಿಷದಲ್ಲಿ ಕಿರಾಣಿ ಸಾಮಾನುಗಳನ್ನು ಮನೆಗೆ ತರಿಸ್ಕೋಬೋದು ರಾತ್ರಿ 12 ಗಂಟೆವರೆಗೂ. ಆದರೆ ಕಿರಾಣಾ ಸ್ಟೋರ್ದವರು ಆನ್ಲೈನ್ನಲ್ಲಿ ಆಗ್ತಾ ಇರುವಂತಹ ಬೂಮ್ ಅಥವಾ ಆನ್ಲೈನ್ನಲ್ಲಿ ಬರ್ತಾ ಇರುವಂತಹ ಲಾಭಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಿದೆಯಾ? ಇಲ್ಲ. ಹಾಗೆ ಇದ್ದಂತಹ ಸಂದರ್ಭದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನ್
ಆಫ್ ಇಂಡಸ್ಟ್ರಿ ಆ್ಯಂಡ್ ಇಂಟರ್ನಲ್ ಟ್ರೇಡ್, ಭಾರತ ಸರ್ಕಾರದ ಅಡಿಯಲ್ಲಿರುವಂತಹ ಈ ಒಂದು ಪ್ರಮೋಷನ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಇಂಟರ್ನಲ್ ಟ್ರೇಡ್ ONDC ಅನ್ನುವಂತಹ ಒಂದು ನೆಟ್ವರ್ಕನ್ನು ತಂದಿರುತ್ತದೆ. ಓಪನ್ ನೆಟ್ವರ್ಕ್ ಡಿಜಿಟಲ್ ಕಾಮರ್ಸ್ ಅನ್ನುವಂಥದ್ದು. ಈ ಓಪನ್ ನೆಟ್ವರ್ಕ್ ಡಿಜಿಟಲ್ ಕಾಮರ್ಸ್ ಹೇಗೆ ಕೆಲಸ ಮಾಡುತ್ತೆ? ಉದಾಹರಣೆಗೆ ಈ ಓಪನ್ ನೆಟ್ವರ್ಕ್ ಡಿಜಿಟಲ್ ಕಾಮರ್ಸ್ನಲ್ಲಿ ರಿಜಿಸ್ಟರ್ ಆದಂತಹ ಕಂಪನಿಗಳು, ಉದಾಹರಣೆಗೆ ಫ್ಲಿಪ್ಕಾರ್ಟ್ ಹಾಗೂ ಅಮೆಝಾನ್ ಇಬ್ಬರು ರಿಜಿಸ್ಟರ್ ಆಗಿದ್ದಾರೆ ಅಂತ ಅಂದ್ಕೊಳ್ಳೋಣ ONDC ಪ್ಲ್ಯಾಟ್ಫಾರ್ಮಲ್ಲಿ. ಈಗ ಒಬ್ಬ ಭಾರತೀಯ ಹೋಗಿ ಮೊಬೈಲ್ ಫೋನನ್ನು ಖರೀದಿ ಮಾಡಲು ಸರ್ಚ್ ಮಾಡ್ತಾರೆ. ಸರ್ಚ್ ಮಾಡಿದಂತಹ ಸಂದರ್ಭದಲ್ಲಿ ಫ್ಲಿಪ್ಕಾರ್ಟ್ನಲ್ಲಿ ಇರುವಂತಹ ಫೋನ್ನ ಬೆಲೆ ಹಾಗೂ ಅಮೆಝಾನ್ನಲ್ಲಿ ಇರುವಂತಹ ಫೋನ್ನ ಬೆಲೆ ಹಾಗೂ ಫೋನ್ ಇವೆರಡೂ ಸಹ ಗ್ರಾಹಕರಿಗೆ ಮಾಹಿತಿಯನ್ನು ಕೊಡಲಾಗುತ್ತದೆ. ಆ ಒಂದು ಸಂದರ್ಭದಲ್ಲಿ ಬರೀ ದೊಡ್ಡವಾದಂತಹ ಪ್ಲೇಯರ್ಸ್ಗಳಲ್ಲದೆ ಸಣ್ಣ ಪ್ಲೇಯರ್ಸು ಸಹ ಇಲ್ಲಿ ರಿಜಿಸ್ಟರ್ ಆದಂತಹ ಸಂದರ್ಭದಲ್ಲಿ ಅವರು ಸಹ ಇಲ್ಲಿ ಗ್ರಾಹಕರಿಗೆ ಕಾಣಿಸ್ತಾರೆ. ಆ ಸಂದರ್ಭದಲ್ಲಿ ಯಾವ ಸರ್ವಿಸ್ ಚೆನ್ನಾಗಿದೆ, ಯಾವ ಬೆಲೆ ಕಡಿಮೆ ಇದೆ, ಹೀಗೆ ಎಲ್ಲ ಪ್ಯಾರಾಮೀಟರ್ಸ್ಗಳನ್ನು ಆಧರಿಸಿ ಗ್ರಾಹಕರು ಉತ್ತಮವಾದಂತಹ ಡಿಸಿಷನನ್ನು ಮಾಡಬಹುದು. ಹೀಗೆ ಒಂದು ಹೊಸ ಬದಲಾವಣೆಗೆ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ಈ ಓಪನ್ ನೆಟ್ವರ್ಕ್ ಡಿಜಿಟಲ್ ಕಾಮರ್ಸ್ನ ಅಡಿಯಲ್ಲಿ. ಆ್ಯಂಡ್ ಯಾವುದೇ ಓಪನ್ ನೆಟ್ವರ್ಕ್ ಕಾಮರ್ಸ್ ಅಥವಾ ಯಾವುದೇ ಕಾಮರ್ಸ್ ಆಗಿರಲಿ, ಅಲ್ಲಿ ಇನವಿಟಬಲ್ ಆಗಿರುವಂಥದ್ದು ಡಿಸ್ಪ್ಯೂಟ್ ರೆಸಲ್ಯೂಷನ್. ಯಾವುದೇ ಒಂದು ಕಂಪನಿ ಚೆನ್ನಾಗಿ ನಡಿಬೇಕು ಅಂತಂದರೆ ಡಿಸ್ಪ್ಯೂಟ್ ರೆಸಲ್ಯೂಷನ್ ಅಥವಾ ಸಮಸ್ಯೆಗಳನ್ನು ಪರಿಹರಿಸುವಂತಹ ಅವಕಾಶ ಗ್ರಾಹಕರಿಗೆ ಇರಲೇಬೇಕು. ಆ ಒಂದು ನಿಟ್ಟಿನಲ್ಲಿ ಆನ್ಲೈನ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಮೆಕ್ಯಾನಿಸಮನ್ನು ಬಳಸಿ ವಾಯ್ಸ್ ಮೇಲ್, ವಾಟ್ಸಪ್ ಹೀಗೆ ವಿವಿಧವಾದಂತಹ ಕ್ಷೇತ್ರಗಳು ಎಲ್ಲಿ ಗ್ರಾಹಕರು ಕಂಫರ್ಟಬಲ್ ಇರ್ತಾರೋ ಅವುಗಳನ್ನು ಬಳಸಿ ಕೊಡುವಂತಹ ರೆಸಲ್ಯೂಷನ್ ಯಾವುದೇ ಒಂದು ಆನ್ಲೈನ್ ಪ್ಲ್ಯಾಟ್ಫಾರ್ಮನ್ನು ಸಕ್ಸಸ್ಫುಲ್ ಆಗೋದಕ್ಕೆ ಬಹುಮುಖ್ಯಕರವಾಗಿರುತ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಹೇಗೆ ಸರ್ಕಾರ ಈ ONDC ಪ್ಲ್ಯಾಟ್ಫಾರ್ಮನ್ನು ಬೆಳೆಸಲಿದೆ ಆ್ಯಂಡ್ ಈ ONDC ಪ್ಲ್ಯಾಟ್ಫಾರ್ಮಲ್ಲಿ ಇರುವಂತಹ ಸಮಸ್ಯೆಗಳನ್ನು ಪರಿಹರಿಸೋದಕ್ಕೆ ಓಪನ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಪ್ಲ್ಯಾಟ್ಫಾರ್ಮನ್ನು ಬಳಸಲಿದೆ ಅನ್ನುವಂಥದ್ದನ್ನು ಸಹ ಕಾದು ನೋಡಬೇಕಾಗಿರುವಂಥದ್ದು. ಬಟ್ ಬಹುಮುಖ್ಯವಾಗಿ ಇಲ್ಲಿ ಓಪನ್ ನೆಟ್ವರ್ಕ್ ಡಿಜಿಟಲ್ ಕಾಮರ್ಸ್ ಏನಿದೆ ಆ ಒಂದು ಪ್ರಸ್ತಾಪ ಅಥವಾ ಆ ಒಂದು ವಿಷಯ ಬಹುದೊಡ್ಡವಾದಂಥದ್ದು. ಇದರ ಬಗ್ಗೆ ಅಥವಾ ಕಾಮರ್ಸ್ ಬಗ್ಗೆ ಯಾಕೆ ಇಷ್ಟೊಂದು ಮಾತಾಡಬೇಕು? 2027 ಕಾಮರ್ಸಿಂದಾಗಿ ಭಾರತದಲ್ಲಿ ನಾವು ಸರಿಸುಮಾರು $200 ಬಿಲಿಯನ್ ವ್ಯಾಪಾರ ಆಗುವಂತಹ ನಿರೀಕ್ಷೆಯನ್ನು ಮಾಡ್ತಾ ಇರುವಂಥದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಕಾಮರ್ಸ್ ದೇಶದ ಬಹುದೊಡ್ಡವಾದಂತಹ ಕ್ಷೇತ್ರವಾಗಿ ಬೆಳಲಿದೆ. ಆ ನಿಟ್ಟಿನಲ್ಲಿ ಇದರ ಬಗ್ಗೆ ಬಹುಮುಖ್ಯವಾಗಿ ಸರ್ಕಾರ ಈಗಲಿಂದನೇ ಕೆಲಸ ಮಾಡ್ತಾ ಇರುವಂಥದ್ದು ಉತ್ತಮವಾದಂತಹ ಪ್ರಯತ್ನವಾಗಿರುತ್ತದೆ. ಸೊ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಗೆಳೆಯರೆ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.